ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ. ದೆಹಲಿಯ ಮೋದಿ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ಸನ್ನಿಹಿತವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಮೋದಿ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅಂತ್ಯವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೆಹಲಿಯ ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆದಂತಹ ಮೀಟಿಂಗ್ ಇದು. ಈಗ ಎಲ್ಲರ ಚಿತ್ತ ಮೋದಿ ನಿವಾಸದತ್ತ ನೆಟ್ಟಿದೆ. 40 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ರಕ್ಷಣಾ ಸಚಿವರು ಮತ್ತು ಪ್ರಧಾನಿಗಳು. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಘೋಷಣೆ ಆಗಿ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ. ಪ್ರತೀಕಾರಕ್ಕಾಗಿ ದೇಶವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಇದರ ನಡುವೆ ರಕ್ಷಣಾ ಸಚಿವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ರಕ್ಷಣಾ ಸಚಿವರು ನಿನ್ನೆ ಸೇನಾ ಮುಖ್ಯಸ್ಥರ ಜೊತೆಗೆ ಮಹತ್ವದ ಚರ್ಚೆಯನ್ನು ನಡೆಸಿದ್ರು. ಇವತ್ತು ಪ್ರಧಾನಿಗಳನ್ನ ಭೇಟಿಯಾಗಿದ್ದಾರೆ. ಸುದೀರ್ಘವಾದಂತಹ ಸಭೆಯಾಗಿದೆ. 40 ನಿಮಿಷಗಳ ಸಭೆ ಅಂತ್ಯ ಆಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ಹೆಜ್ಜೆಯನ್ನೇನಿಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಈ ಹಿಂದೆ ಉರಿ ದಾಳಿ ಆಗಿತ್ತು 2016ರಲ್ಲಿ. ಅದಕ್ಕೆ ಪ್ರತಿಯಾಗಿ ದೊಡ್ಡ ಮಟ್ಟದ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಅದಾದ ಮೇಲೆ ಪುಲ್ವಾಮಾ ದಾಳಿಯ ಪ್ರತಿಯಾಗಿ ಏರ್ ಸ್ಟ್ರೈಕ್ ಆಗಿತ್ತು. ಈಗ 26 ಜನ ಅಮಾಯಕರ ಹತ್ಯೆ ಆಗಿದೆ. ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಭಾರತ ಸರ್ಕಾರದಿಂದ ಯಾವ ರೀತಿಯ ಪ್ರತೀಕಾರವಾಗುತ್ತೆ ಅನ್ನುವಂತಹ ಪ್ರಶ್ನೆ. ಸಿಡಿಎಸ್ ಮತ್ತು ಮೂರು ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಚರ್ಚೆಯನ್ನು ನಡೆಸಿದ್ದಾರೆ. ಅಜಿತ್ ದೋವಲ್, ಅನಿಲ್ ಚೌಹಾಣ್ ಜೊತೆಗೂ ಕೂಡ ಮೋದಿ ಸಭೆಯನ್ನು ನಡೆಸಿದ್ದಾರೆ. ಉಗ್ರ ದಾಳಿ, ಗಡಿಯಲ್ಲಿನ ಭದ್ರತೆಯ ಕುರಿತು ಇಂಚಿಂಚು ಮಾಹಿತಿಯನ್ನು ಮೋದಿ ಪಡೆದುಕೊಂಡಿದ್ದಾರೆ. ಉಗ್ರ ದಾಳಿಯ ನಂತರ ಭದ್ರತೆಯ ಮಾಹಿತಿಯನ್ನ ಸೇನಾ ಮುಖ್ಯಸ್ಥರು ಪ್ರಧಾನಿಗಳಿಗೆ ಕೊಟ್ಟಿದ್ದಾರೆ. ಪಾಕ್ ಅನ್ನ ಎದುರಿಸಲು ಸೇನೆ ತೆಗೆದುಕೊಂಡಂತಹ ನಿರ್ಧಾರಗಳ ವಿವರಣೆಯನ್ನು ಕೂಡ ಪ್ರಧಾನಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. LOC ಗಡಿಯಲ್ಲಿ ಪಾಕ್ನ ಅಪ್ರಚೋದಿತ ಗುಂಡಿನ ದಾಳಿಯ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ ವಿವರಣೆಯನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಹಿಂದೆ ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಊಹೆಗೂ ಮೀರಿದಂತಹ ಪ್ರತೀಕಾರವನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂತಹ ಶಪಥವನ್ನು ಗೈದಿದ್ರು. ನಿನ್ನೆ ಮನ್ ಕಿ ಬಾತ್ನಲ್ಲೂ ಕೂಡ ರಕ್ತ ಕುದಿತಾ ಇದೆ ಅನ್ನುವಂತಹ ಮಾತನಾಡಿದ್ರು. ಈ ಬೆನ್ನಲ್ಲೇ ರಕ್ಷಣಾ ಸಚಿವರನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇದೆ. ಈ ಮೀಟಿಂಗ್ನ ನಂತರ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಮಹತ್ವದ ಘೋಷಣೆಯನ್ನು ಮಾಡುತ್ತಾ, ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ? ಇದು ದೇಶವಾಸಿಗಳಲ್ಲಿರುವಂತಹ ಪ್ರಶ್ನೆ. ಇದು ದೇಶವಾಸಿಗಳಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಈಗ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ 40 ನಿಮಿಷಗಳ ಕಾಲ ರಕ್ಷಣಾ ಸಚಿವರ ಜೊತೆಗೆ PM ಸಭೆಯನ್ನು ನಡೆಸಿದ್ದಾರೆ. ಅದಾದ ಮೇಲೆ 3 ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ಚರ್ಚೆ ಆರಂಭ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಈ ಮೀಟಿಂಗ್ಗಳು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ? ಕೇವಲ ಈ ಭಯೋತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಪಡೆಯೋದಕ್ಕಷ್ಟೇ ಸೀಮಿತವಾಗ್ತಾ ಇದೆಯೋ, ಅಥವಾ ಮಹತ್ವದ ನಿರ್ಧಾರ ಘೋಷಣೆಯನ್ನೇನಾದರೂ ಎಕ್ಸ್ಪೆಕ್ಟ್ ಮಾಡಬಹುದು? ಹೇಗೆ ಅಂತ ಹೇಳಿ ಮಸೂದ್? ಪ್ರೇಮ್, ಖಂಡಿತವಾಗಿಯೂ ಕೂಡ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ಗಳಿಂದಾಗಿ ಒಂದಷ್ಟು ಸ್ಪಷ್ಟ ಸಂದೇಶಗಳು ರವಾನೆ ಆಗುತ್ತೆ, ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೂಡ ರವಾನೆ ಆಗುತ್ತೆ, ಒಂದಷ್ಟು ತೀರ್ಮಾನಗಳು ಕೂಡ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇಡೀ ಜಗತ್ತು ಪಹಲ್ಗಾಮ್ ಆ ಹೇಯ ಕೃತ್ಯದ ನಂತರ ಭಾರತದ ಕಡೆ ನೋಡ್ತಾ ಇದೆ. ಭಾರತ ಯಾವ ನಡೆ ಇಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಜಗತ್ತು ಒಂದು ರೀತಿಯಲ್ಲಿ ಕುತೂಹಲವಾಗಿ ನೋಡ್ತಾ ಇದೆ. ಆ ನಿಟ್ಟಿನಲ್ಲಿ ಭಾರತವು ಕೂಡ ಒಂದಷ್ಟು ಸಭೆಗಳನ್ನು ಕೂಡ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ನಿನ್ನೆನೇ ರಾಜನಾಥ್ ಸಿಂಗ್ ಅವರು 3 ಸೇನಾ ಮುಖ್ಯಸ್ಥರು ಅಂದರೆ CDS ಮುಖ್ಯಸ್ಥ ಆಗಿರುವಂತಹ ಅನಿಲ್ ಚೌಹಾಣ್ ಅವ್ರ ಜೊತೆ ಚರ್ಚೆ ಮಾಡಿ ನಿನ್ನೆನೂ ಕೂಡ ಒಮ್ಮೆ ಭೇಟಿ ಮಾಡಿದರು. ಅಂದರೆ 3 ಸೇನೆಗಳಲ್ಲಿ ಸಾಮರ್ಥ್ಯ, ಬಲ, ಭದ್ರತಾ ವ್ಯವಸ್ಥೆ ಜೊತೆಗೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಎಲ್ಲವನ್ನೂ ಕೂಡ ನಿನ್ನೆ ಅನಿಲ್ ಚೌಹಾಣ್ ಅವ್ರ ಜೊತೆ ರಾಜನಾಥ್ ಸಿಂಗ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಇವತ್ತು ಹೈ ವೋಲ್ಟೇಜ್ ಸಭೆ ಮೋದಿ ಅವ್ರ ಜೊತೆ ಫಿಕ್ಸ್ ಆಗಿತ್ತು. ಈಗಾಗಲೇ ಆ ಸಭೆಯೂ ಕೂಡ ಮುಕ್ತಾಯ ಆಗಿದೆ. ಈ ಒಂದು ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು, ರಾಜನಾಥ್ ಸಿಂಗ್ ಅವರು, 3 ಸೇನಾ ಮುಖ್ಯಸ್ಥರಾಗಿರುವಂತಹ ಅನಿಲ್ ಚೌಹಾಣ್ ಅವರು, ಭದ್ರತಾ ಸಲಹೆಗಾರ ದೋವಲ್ ಅವರು, ಅಜಿತ್ ದೋವಲ್ ಅವರು ಎಲ್ಲರೂ ಕೂಡ ಪ್ರಮುಖ ಯಾರೆಲ್ಲ ಸಂಬಂಧಪಟ್ಟ ಪ್ರಮುಖರು ಇರಬೇಕಾಗಿತ್ತು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿದ್ದರು. ಈಗ ಆ ಸಭೆ
ಮುಕ್ತಾಯ ಆಗಿದೆ. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು ನಮ್ಮ ಮೂರೂ ಸೇನೆಗಳ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇದೆ, ಸಾಮರ್ಥ್ಯ ಯಾವ ರೀತಿ ಇದೆ, ಜೊತೆಗೆ ಯುದ್ಧ ಒಂದು ವೇಳೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದರೆ ಯಾವ ರೀತಿ ಅದನ್ನು ಎದುರಿಸಬೇಕು, ತಯಾರಿ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೋಬೇಕು, ಇವೆಲ್ಲ ತೀರ್ಮಾನಗಳನ್ನು ಕೂಡ ಇವೆಲ್ಲ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಈ ಸಂಬಂಧಪಟ್ಟಂತೆ ಅಂದರೆ ಮೂರು ಸೇನೆಗಳಲ್ಲಿ ಸಾಮರ್ಥ್ಯ ಎಷ್ಟಿದೆ, ಪಾಕಿಸ್ತಾನವನ್ನು ಎದುರಿಸುವಂಥದ್ದು, ಬಡಿಯುವಂಥದ್ದು, ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಪ್ರಧಾನಿ ಮೋದಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸೇನಾ ಮುಖ್ಯಸ್ಥರು ಕೂಡ ಪ್ರಧಾನಿ ಮೋದಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಮುಖ್ಯಸ್ಥರ ಜೊತೆ ಕೂಡ ಇನ್ನೊಂದು ಕೆಲವು ಕ್ಷಣದಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಒಟ್ಟಾರೆಯಾಗಿ ಭಾರತದ ನಡೆ ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಸದೆ ಬಡಿಬೇಕು, ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅನ್ನುವಂಥದ್ದು. ಯಾಕೆಂದರೆ ಬಹುತೇಕ ರಾಷ್ಟ್ರಗಳು, ಇಡೀ ಜಗತ್ತೇ ಪಾಕಿಸ್ತಾನದ ಹೇಯ ಕೃತ್ಯವನ್ನು ಖಂಡಿಸಿದೆ, ಉಗ್ರರ ಹೇಯ ಕೃತ್ಯವನ್ನು ಖಂಡನೆ ಮಾಡಿದ್ದಾವೆ. ಜೊತೆಗೆ ಯಾರೂ ಕೂಡ ತಮ್ಮ ದೇಶದ ನಿವಾಸಿಗಳನ್ನ, ಸಿವಿಲಿಯನ್ಸ್ನ ಮುಟ್ಟುತ್ತೆ ಅಂದರೆ ಯಾವ ಸರ್ಕಾರನೂ ಕೂಡ ಸುಮ್ಮನೆ ಇರಲ್ಲ, ಸುಮ್ಮನೆ ಇರಲು ಕೂಡ ಇರಬಾರ್ದು. ಆದರೂ ಕೂಡ ಒಂದು ರೀತಿಯಲ್ಲಿ ಎಲ್ಲ ಅಸ್ತ್ರಗಳ ಅಂತಿಮ ಅಸ್ತ್ರ ಯುದ್ಧ ಅಂತ ಹೇಳ್ತಾರೆ. ಈಗ ಆ ಒಂದು ಸಂದರ್ಭ ಬಂದಿದೆಯಾ ಅನ್ನುವಂತಹ ಚರ್ಚೆಗಳು ಭಾರತದಲ್ಲಿ ಶುರುವಾಗಿದ್ದಾವೆ. ಯಾಕೆಂದರೆ ಪಾಕಿಸ್ತಾನಕ್ಕೆ ಈ ಹಿಂದಿನ ಕೃತ್ಯಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಭಾರತ ಸರ್ಕಾರ ಕೊಟ್ಟಿತ್ತು, ಕೌಂಟ್ರನ್ನು ಕೂಡ ಮಾಡಲಾಗಿತ್ತು, ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕು ಇವೆಲ್ಲವೂ ಕೂಡ ಮಾಡಿತ್ತು. ಆದರೂ ಕೂಡ ಪಾಕಿಸ್ತಾನ ಪಾಠ ಕಲ್ತಿಲ್ಲ, ಇನ್ನೂ ಕೂಡ ಉಗ್ರರನ್ನ ಪೋಷಣೆ ಮಾಡುವಂಥದ್ದು, ಭಾರತದ ವಿರುದ್ಧ ಛೂ ಬಿಡುವಂತಹ ತನ್ನ ಕೃತ್ಯವನ್ನು ಮುಂದುವರಿಸಿದೆ. ನೆನ್ನೆನೂ ಕೂಡ ರಾತ್ರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು LOC ಸುತ್ತಮುತ್ತ ಮಾಡಲಾಗಿದೆ. ಹಾಗಾಗಿ ಇದಕ್ಕೆ ತಕ್ಕ ಪಾಠ ಕಲಿಸಲೇಬೇಕು. ಇಡೀ ದೇಶ ಕೂಡ ಇದನ್ನು ಬಯಸ್ತಾ ಇದೆ, ಜಗತ್ತು ಕೂಡ ಬಯಸ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಹೆಜ್ಜೆ ಹಾಕುವ ನಿರ್ಧಾರ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಹಾಗಾಗಿ ಇವತ್ತಿಂದ ಹೈ ವೋಲ್ಟೇಜ್ ಸಭೆಗಳು ಏನು ಇವತ್ತು ನಡೆದಿದ್ದಾವೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮುಟ್ಟಿದ್ದಾವೆ. ಒಂದು ರೀತಿಯಲ್ಲಿ ನಿರ್ಣಾಯಕ ಹಂತಕ್ಕೆ ಭಾರತ ಸರ್ಕಾರ ತೀರ್ಮಾನಕ್ಕೆ ಬರುತ್ತಾ, ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವಂತಹ ಘೋಷಣೆ ಮಾಡುತ್ತಾ, ಆ ಒಂದು ನಿಟ್ಟಿನಲ್ಲಿ ನಿರ್ಣಾಯಕ ತೀರ್ಮಾನ ಮಾಡುತ್ತಾ ಅನ್ನುವಂಥ ಚರ್ಚೆಗಳು, ಕುತೂಹಲಗಳು ಸಹಜವಾಗಿ ನಡೀತಾ ಇದ್ದಾವೆ. ಹಾಗಾಗಿ ಇವತ್ತೇನಾಗುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲೇಬೇಕು. ನೆನ್ನೆನೂ ಕೂಡ ಮನ್ ಕಿ ಬಾತ್ನಲ್ಲಿ ಪ್ರಧಾನಿಯವರು ಹೇಳಿದ್ದಾರೆ, ಆ ನ್ಯಾಯ ಕೊಡ್ತೀವಿ, 26 ಜನರ ಬಲಿ ಏನಿದೆ ಹಾಗೆ ವ್ಯರ್ಥ ಆಗಿರೋದಕ್ಕೆ ಬಿಡಲ್ಲ, ಎಲ್ರಿಗೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಶಪಥವನ್ನು ಕೂಡ ಮಾಡಿದೆ. ಈ ಶಪಥ ಇಡೀ ದೇಶದ ಶಪಥ ಆಗ್ತಾ ಇದೆ. ಹಾಗಾಗಿ ಏನು ಮಾಡ್ತಾರೆ, ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಎರಡೂ ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಅಂತೂ ಕವಿದಿದೆ, ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಗಳು ಬಹಳ ಮಹತ್ವ ಪಡೆದುಕೊಳ್ತಾ ಇದ್ದಾವೆ. ಪ್ರೇಮ್.